ಬೆಂಗಳೂರಲ್ಲಿ ಕನ್ನಡಕ್ಕೆ ಅವಮಾನವಾಗಿತ್ತು. ನಾವು ಕರ್ನಾಟಕದವರು ಕನ್ನಡದಲ್ಲಿನೇ ಮಾತನಾಡಬಾರ್ದು, ಹಾಗಾದ್ರೆ ಕರ್ನಾಟಕದಲ್ಲಿ ಎನ್ನುವಂತಹ ಪ್ರಶ್ನೆ ಮೂಡಿತ್ತು. ಆ ರೀತಿಯಾದ ಒಂದು ಘಟನೆ ಆಗಿತ್ತು. ಒಂದು ಕಾಲೇಜಿನಲ್ಲಿ ಹಾಸ್ಟೆಲಲ್ಲಿ ಆ ವಾರ್ಡನ್ನು ಇಲ್ಲಿ ಕನ್ನಡವನ್ನು ಮಾತನಾಡಕ್ಕೆ ಹೋಗಬೇಡ, ಮಾತನಾಡೋಂಗಿದ್ರೆ ಹಿಂದಿಯಲ್ಲಿ ಮಾತನಾಡು, ನೀನು ಕನ್ನಡದಲ್ಲಿ ಮಾತನಾಡಬೇಕು, ಹಿಂದಿಯಲ್ಲಿ ಮಾತನಾಡಬೇಕು, ಯಾವ ಭಾಷೆಯಲ್ಲಿ ಮಾತನಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿರೋದು ನಾನು ಅಂತ ಹೇಳಿ ದರ್ಪವನ್ನು ತೋರಿದ್ರು. ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ರು. ಇದೇ ಒಂದು ವಿಚಾರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಆ ವಾರ್ಡನ್ ಮಾತಾಡ್ತಾ ಇದ್ರಲ್ಲ, ಆ ಮಾತನ್ನು ಆ ವಿದ್ಯಾರ್ಥಿಗಳು ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ರು. ಇದೇ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗ ಆ ಹಾಸ್ಟೆಲ್ ವಾರ್ಡನ್ನ ಬಂಧನ ಕೂಡ ಹಾಕಿದೆ, ಆತನ ಕೆಲಸದಿಂದ ಕೂಡ ತೆಗೆದುಹಾಕಿದ್ದಾರೆ, ಅಮಾನತುಗೊಳಿಸಲಾಗಿದೆ. ನೀನು ನಿನ್ನ ಮನೆಯಲ್ಲಿ ಕನ್ನಡವನ್ನು ಮಾತನಾಡ್ಕೋ, ಇಲ್ಲಿ ಅಲ್ಲ, ಇದು ಇನ್ಸ್ಟಿಟ್ಯೂಷನ್ನು, ಇದೊಂದು ಕಾಲೇಜು, ಮಾತನಾಡೋಕೆ ಹೋಗಬೇಡ, ಕನ್ನಡ ಮಾತನಾಡಂಗಿಲ್ಲ ಇಲ್ಲಿ ಅಂತ ಹೇಳಿ ಧಮಕಿ ಹಾಕಿದ್ದ, ಬೆದರಿಸಿದ್ದ ಆ ವಿದ್ಯಾರ್ಥಿಗಳನ್ನು. ಹೀಗಾಗಿ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಕನ್ನಡ ಮಾತನಾಡಬೇಡಿ ಅಂತ ಹೇಳಿ ವಿದ್ಯಾರ್ಥಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಪದ ಬಳಕೆ ಮಾಡಿದ್ದ, ಬೆದರಿಕೆ ಕೂಡ ಹಾಕಿದ್ದ ವಾರ್ಡನ್ನು. ಈಗ ಆತನಿಗೆ ಸರಿಯಾದ ಶಿಕ್ಷೆ ಆಗಿದೆ, ಬಂಧಿಸಿದ್ದಾರೆ, ಕೆಲಸದಿಂದ ಕೂಡ ತೆಗೆದುಹಾಕಿದ್ದಾರೆ. ಈತ ಕೇರಳ ಮೂಲದ ವ್ಯಕ್ತಿ ಸುರೇಶ್ ಅಂತ ಹೇಳಲಾಗ್ತಾ ಇದೆ. ಕನ್ನಡ ಮಾತನಾಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರ್ತಾನೆ. ಹಾಸ್ಟೆಲಲ್ಲಿ ಬೆಂಗಳೂರಿನ AMC ಇಂಜಿನಿಯರಿಂಗ್ ಕಾಲೇಜ್ ಏನಿದೆ, ಆ ಕಾಲೇಜಿನಲ್ಲಿ ಆದಂತಹ ಘಟನೆ. ಆ ಕಾಲೇಜಿನಲ್ಲಿ ಹಾಸ್ಟೆಲ್ ಇದೆಯಲ್ಲ, ಹಾಸ್ಟೆಲ್ ವಿದ್ಯಾರ್ಥಿಗಳಿರ್ತಾರೆ, ಅವ್ರು ಕನ್ನಡದಲ್ಲಿ ಮಾತನಾಡಿರ್ತಾರೆ. ಯಾವುದೋ ಒಂದು ಸಮಸ್ಯೆಯ ಬಗ್ಗೆ ಹೇಳ್ಕೊಳ್ಳೋಕೆ ಹೋದಾಗ, ಮಾತನಾಡೋಕೆ ಹೋದಾಗ ಈ ರೀತಿಯಾಗಿ ಅಲ್ಲಿ ಘಟನೆ ನಡೆದಿದೆ. ಆ ವಿದ್ಯಾರ್ಥಿಗಳು ಕೇಳ್ತಾರೆ, ಯಾಕೆ ನಾವು ಕನ್ನಡದಲ್ಲಿ ಮಾತನಾಡಬಾರ್ದು ಅಂತ. ಅದು ಆ ವಾರ್ಡನ್ ಹೇಳ್ತಾನೆ, ಇಲ್ಲ ಕನ್ನಡದಲ್ಲಿ ಮಾತನಾಡೋಕೆ ಹೋಗಬೇಡಿ, ನಿಮಗೆ ಗೊತ್ತಾಗಲ್ವಾ, ನೀವು ಮಾತನಾಡಿದ್ರೆ ಹಿಂದಿಲೇ ಮಾತನಾಡಿ, ಕರ್ನಾಟಕದಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ಒಂದು ಕಾಲೇಜಿನಲ್ಲಿ ಕೆಲಸ ಮಾಡಿಕೊಂಡು ಸಂಬಳವನ್ನು ತಗೊಂಡು ಕೇರಳದ ವ್ಯಕ್ತಿ ಅಂತೆ ಸುರೇಶ್, ಕನ್ನಡ ಮಾತನಾಡೋಕೆ ಹೋಗಬೇಡಿ ಅಂತ ಹೇಳ್ತಾನೆ. ಹೀಗಾಗಿ ಸ್ವಾಮಿ ನಿನ್ನಂಥವ್ರಿಗೆ ಇಲ್ಲಿರೋಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಕೆಲಸದಿಂದ ತೆಗೆದುಹಾಕಿದ್ದಾರೆ ಆ ಆಡಳಿತ ಮಂಡಳಿ. ನಿಜಕ್ಕೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದೆ, ಹಿಂಗೆ ಆಗಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡವನ್ನು ಮಾತನಾಡೋಕೆ ನಾವು ಬೇರೊಬ್ಬರನ್ನು ಕೇಳಬೇಕಾ, ಬೇರೆಯವರ ಒಂದು ಅನುಮತಿಯನ್ನು ಪಡಿಬೇಕಾ? ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅಂಥವ್ರನ್ನು ಫಸ್ಟ್ ಇಲ್ಲಿಂದ ಹೊರಗಡೆ ಹಾಕಬೇಕು. ನೀನು ಕೇರಳ ಆದರೂ ಆಗಿರು, ತಮಿಳುನಾಡು ಆಗಿರು, ಮತ್ತೊಂದಾಗಿರು, ಇನ್ನೊಂದಾಗಿರು, ನಿನ್ನ ಒಂದು ರೂಲ್ಸ್ಗಳನ್ನು ನಿನ್ನ ರಾಜ್ಯದಲ್ಲಿ ಇಟ್ಕೋಬೇಕು. ಕರ್ನಾಟಕದಲ್ಲಿ ಬಂದು ಕನ್ನಡಿಗರಿಗೆ ಕನ್ನಡ ಮಾತನಾಡಬೇಡಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನೋವಾಗುತ್ತೆ, ಎಲ್ಲರ ಮನಸ್ಸಿಗೂ ಇಲ್ಲಿ ಒಂದು ಕೋಪ ಬರುತ್ತೆ. ಅದನ್ನು ಈ ರೀತಿಯಾಗಿ ತೀರಿಸ್ಕೊಂಡಿದ್ದಾರೆ. ಇವರು ಏನು ವಾರ್ಡನ್ ಕೆಲಸ ಮಾಡಿದ್ರಲ್ಲ, ಇವರು 54 ವರ್ಷದ ಮಾಜಿ ಸೈನಿಕರು ಕೂಡ ಆಗಿದ್ರಂತೆ. PV ಸುರೇಶ್ ಇವರು ಸೈನಿಕರಾಗಿ ಇವರಿಗೆ ಹೆಂಗೆ ವರ್ತನೆ ಮಾಡಬೇಕು ಅನ್ನೋದು ಸರಿಯಾಗಿ ಅರ್ಥ ಆಗಿಲ್ಲ. ಇದು ಕರ್ನಾಟಕದಲ್ಲಿ ನಾನು ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ಅವ್ರು ಕನ್ನಡಿಗರು, ಅವ್ರ ಭಾಷೆಯಲ್ಲಿ ಅವ್ರು ಮಾತನಾಡ್ತಾರೆ, ಮಾತಾಡ್ಕೊಳ್ಳಿ ಬಿಡಿ ಅಂತ ಅವ್ರು ಸುಮ್ಮನೆ ಇರ್ಬೋದಿತ್ತು. ಸುರೇಶ್ ಏನಿದ್ದಾರೆ ಆತನನ್ನು ಬನ್ನೇರುಘಟ್ಟ ಪೊಲೀಸರು ಈಗಾಗಲೇ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕೆ ನೀವು ಹಂಗೆ ಹೇಳಿದ್ರೆ ಏನು ಅಂತ. ಇನ್ನು ಕಾಲೇಜಿನ ಆಡಳಿತ ಮಂಡಳಿ ಕೂಡ ಅವರನ್ನು ಕೆಲಸದಿಂದ ವಜಾಗೊಳಿಸಿದೆ. ಇದು ಕೂಡಲೇ ಜಾರಿಗೆ ಬರಬೇಕು ಅಂತ ಕೂಡ ಹೇಳಿದೆ ಆ ಆಡಳಿತ ಮಂಡಳಿ. ಇನ್ನು ಕ್ಯಾಂಪಸ್ನಲ್ಲಿ ಕನ್ನಡ ಭಾಷೆನೇ ಮಾತಾಡಬಾರ್ದು ನೀನು ಎಲ್ಲೂ ಕೂಡ ಅಂತ ಹೇಳಿರ್ತಾರೆ. ಕನ್ನಡದಲ್ಲಿ ಮಾತನಾಡಬೇಕು, ಬೇರೆ ಭಾಷೆಯಲ್ಲಿ ಮಾತನಾಡಬೇಕು, ಅದೆಲ್ಲ ನಾನು ತೀರ್ಮಾನ ಮಾಡ್ತೀನಿ ಅಂತ ವಾರ್ಡನ್ನು ಸುರೇಶ್ ಬೆದರಿಕೆ ಹಾಕಿದ್ದ. ಹೀಗಾಗಿ ಆತನನ್ನು ಕೆಲಸದಿಂದಲೇ ತೆಗೆದುಹಾಕಲಾಗಿದೆ. ಅಷ್ಟೇ ಅಲ್ಲ, ಪೊಲೀಸರು ಕೂಡ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ಯಾರೋ ಹೋಗಿದ್ರು, ಮಾತಾಡಿದ್ರು, ವಿಡಿಯೋ ಮಾಡಿದ್ರು, ಅವ್ರನ್ನೂ ಕೂಡ ವಿಚಾರಣೆ ಮಾಡ್ತಾರೆ. ಏನಾಯಿತು, ಹೆಂಗಾಯಿತು, ಯಾಕೆ ಹಿಂಗೆ ಮಾತಾಡಿದ್ರು ಅಂತ. ಮತ್ತು ಈ ವಾರ್ಡನ್ನು ಯಾಕೆ ಹಿಂಗೆ ಮಾತನಾಡ್ದ, ನಿಮಗೆ ಕನ್ನಡ ಮಾತನಾಡಬೇಡಿ ಅಂತ ಯಾರು ಹೇಳಿದರು, ಆಡಳಿತ ಮಂಡಳಿ ಏನಾದರೂ ಹೇಳಿತ್ತಾ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಮಾತಾಡೋಕ್ಕೆ ಹೇಳಬೇಡಿ ಅಂತ. ಈ ಎಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ, ಅದಕ್ಕೆ ತಕ್ಕ ಮಟ್ಟಿಗೆ ಶಿಕ್ಷೆ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.